ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್. ಇವತ್ತಿನ ರೆಸಿಪಿಯಲ್ಲಿ ಉದ್ದಿನ ವಡೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಉದ್ದಿನ ವಡೆ ಅಂದರೆ ಎಲ್ಲರಿಗೂ ಇಷ್ಟ, ಆದರೆ ಮಾಡೋದೇ ಕಷ್ಟ. ಮಾಡೋದು ಕೂಡ ಅಷ್ಟೇ ಸುಲಭ. ಮಾಡೋ ವಿಧಾನ ತಿಳ್ಕೊಬೇಕು. ಮನೇಲೇ ಹೋಟೆಲ್ ರೀತಿಯಲ್ಲಿ ಉದ್ದಿನ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಟೇಸ್ಟಿಯಾಗಿ, ರುಚಿಯಾಗಿ ಹೋಟೆಲ್ ರೀತಿ ಥರನೇ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈಸಿಯಾಗಿ. ಇವಾಗ ಉದ್ದಿನ ವಡೆಗೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮೊದಲಿಗೆ ಇಲ್ಲಿ ಉದ್ದಿನ ವಡೆ ಮಾಡೋದಕ್ಕೆ ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ನೀವು ಉಂಡೆ ಕಾಳಾದರೂ ತೊಗೋಬೋದು, ಬೇಳೆನಾದರೂ ತೊಗೋಬೋದು. ನಾನಿಲ್ಲಿ ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು, ಯಾಕಂದರೆ ಉದ್ದಿನ ಬೇಳೆಯಲ್ಲಿ ಪೌಡ್ರೆಲ್ಲ ಇರುತ್ತಲ್ವ, ಅದರಿಂದ ಒಂದು 5-6 ಸಲಿನಾದ್ರೂ ನೀಟಾಗಿ ತೊಳಿಬೇಕು. ನೋಡಿ, ಇವಾಗ ತೊಳೆದು ನೀರೆಲ್ಲ ಬಸ್ತಿ ಇವಾಗ ಬೇರೆ ನೀರು ಹಾಕಿದ್ದೀನಿ. ಇವಾಗ ಸ್ವಲ್ಪ ತಿಳಿಯಾಗಿದೆ. ಇದು 4-5 ಗಂಟೆ ನೆನೆಸಿಡಬೇಕು. ನೋಡಿ, 4 ಒಂದು 5 ಅವರ್ ಆದರೂ ನೆನೆಸಿಟ್ರೆ ಉದ್ದಿನ ವಡೆನೂ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೀಟಾಗಿ ನೀರೆಲ್ಲ ಸೋರಿಸ್ಕೋಬೇಕು. ನೋಡಿ, ಸ್ವಲ್ಪನೂ ನೀರು ಇರಬಾರ್ದು. ಇವಾಗ ಒಂದು ಜಾರ್ ತೊಗೊಂಡು ಜಾರ್ ಒಳಗಡೆಗೆ ಹಾಕ್ಕೊಂಡು ನೈಸ್ಗೆ ನೀರನ್ನ ಒಂದೇ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ಇಲ್ಲ ಜಾಸ್ತಿ ಏನಾದ್ರು ನೀರು ಹಾಕ್ಬಿಟ್ರೆ ಅವಾಗ ಉದ್ದಿನ ವಡೆ ಸರಿಯಾಗಿ ಹಾಕೋಕ್ಕಾಗಲ್ಲ. ಅದರಿಂದ ನೀರು ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ನಾನು ಈ ಚಿಕ್ಕ ಗ್ಲಾಸಲ್ಲಿ ಒಂದು 1/4 ಲೋಟ ಅಷ್ಟು ನೀರು ತೊಗೊಂಡಿದ್ದೀನಿ. ಇದನ್ನೇ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ಇಷ್ಟು ಗಟ್ಟಿ ಇದ್ರೇ ಉದ್ದಿನ ವಡೆ ಚೆನ್ನಾಗಿ ಬರೋದು. ನೋಡಿ, ಈ ಥರ ನೈಸ್ಗೆ ಗಟ್ಟಿಗೆ ರುಬ್ಕೋಬೇಕು. ಇವಾಗ ಇದನ್ನು ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದು ನೀಟಾಗಿ ನಾವು ಚೆನ್ನಾಗಿ ಕಲಿಸ್ಬೇಕು. ಒಳ್ಳೆ ನೊರೆ ಬರಲ್ವ, ಆ ಥರ ಚೆನ್ನಾಗಿ ಕಲಿಸಿದ್ರೆ ಉದ್ದಿನ ವಡೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ನೀವು ರುಬ್ಕೊಂಡಾದ್ಮೇಲೆ ಈ ಥರ ಕಲಿಸ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ಕಲಿಸ್ಬೇಕು. ಆವಾಗ ಉದ್ದಿನ ವಡೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಕಲಸಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೆಣಸು ಕುಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಇಂಚಷ್ಟು ಶುಂಠಿನ ತುರಿದು ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ತೆಂಗಿನಕಾಯಿನ ಈ ಥರ ಪೀಸ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕೋತಾ ಇದ್ದೀನಿ. ಯಾಕಂದರೆ ಉದ್ದಿನ ವಡೆಗೆ ತೆಂಗಿನಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಿಮಗೆ ಬೇಕಾದರೆ ಜೀರಿಗೆ ಕೂಡ ಹಾಕೋಬೋದು. ನಾನು 1 ಸ್ಪೂನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಯಾಕಂದರೆ ವಡೆ ಗರಿಗರಿಯಾಗಿ ಬರುತ್ತೆ. ಅದರಿಂದ ನೀಟಾಗಿ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಈರುಳ್ಳಿ ಬೇಕಾದರೂ ಕೂಡ ಹಾಕೋಬೋದು. ನಾನಿಲ್ಲಿ ಈರುಳ್ಳಿ, ಜೀರಿಗೆ ಏನೂ ಹಾಕ್ತಾಯಿಲ್ಲ. ನೋಡಿ, ಕಲಸಾದ್ಮೇಲೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ನಾವು ಒಂದೊಂದು ವಡೆ ಹಾಕ್ತಾ ಇರಬೇಕಾದ್ರೂ ಕೈನ ತ್ಯಾವ ಮಾಡ್ಕೊಂಡೇ ಹಾಕೋಬೇಕು. ನೋಡಿ, ಈ ಥರ ಕೈನ ತ್ಯಾವ ಮಾಡ್ಕೊಂಡು ಹಿಟ್ಟು ತಗೊಂಡು ಹೆಬ್ಬೆರಳಿಂದ ಈ ಥರ ತೂತು ಮಾಡ್ಕೊಂಡು ಈ ಥರ ಹಾಕೋಬೇಕು. ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಏನೂ ಪರವಾಗಿಲ್ಲ. ನಾನಿಲ್ಲಿ ಚಿಕ್ಕ ಚಿಕ್ಕದು ಉದ್ದಿನ ವಡೆ ಮಾಡ್ತಾಯಿದ್ದೀನಿ. ಒಂದೊಂದು ವಡೆ ಹಾಕ್ಬೇಕಾದ್ರೂ ಮಾತ್ರ ತೇವ ಮಾಡ್ಕೊಂಡು ಹಾಕ್ರಿ. ಅಂದರೆ ಆಮೇಲೆ ಎಣ್ಣೆ ಒಳಗಡೆ ಹುಷಾರು, ನೀರು ತಗಲುತ್ತೆ. ಅದರಿಂದ ನೋಡಿ ಹಾಕೋಬೇಕು. ಸಣ್ಣ ಉರಿಲೇ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇಲ್ಲ ಜಾಸ್ತಿ ಉರಿ ಇಟ್ಕೊಂಡು ಬೇಯಿಸಿದ್ರೆ ಅದು ಬೇಗ ಬೇಯಲ್ಲ, ಮೇಲೆ ಮಾತ್ರ ಕಲರ್ ಬರುತ್ತೆ, ಒಳಗಡೆ ಹಸಿ ಹಸಿಯಾಗಿರುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಒಂದು 5ರಿಂದ 10 ನಿಮಿಷನಾದ್ರೂ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಯ್ತೈತೆ. ಈ ಥರ ಕಲರ್ ಚೇಂಜ್ ಆದಮೇಲೆ ಬೆಂದಿದೆ ಅಂತ ಆವಾಗ ಎತ್ತಿ ಹಾಕೋಬೇಕು. ನೋಡಿ, ಉದ್ದಿನ ವಡೆ ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡು ನಾವು ಉಳಿದಿರೋ ಉದ್ದಿನ ವಡೆನೂ ಕೂಡ ಇದೇ ರೀತಿ ಹಾಕೋತಾ ಇದ್ದೀನಿ. ಆದರೆ ನಾವೇನಾದ್ರು ಕೈ ತ್ಯಾವ ಮಾಡ್ಕೊಳ್ದೆ ಹಂಗೆ ಹಾಕಿದ್ರೆ ಅದು ಕೈಗೆ ಅಂಟ್ಕೊಳ್ಳೋ ಥರ ಆಗುತ್ತೆ. ಅದರಿಂದ ಕೈನ ತ್ಯಾವ ಮಾಡ್ಕೊಂಡು ವಡೆನ ಹಾಕ್ಕೋಬೇಕು. ಅದ್ರ ಹಾಕ್ಬೇಕಾದ್ರೆ ಹುಷಾರು, ನೀರು ಬಿದ್ದರೆ ಆಮೇಲೆ ಎಣ್ಣೆ ಸಿಡಿಯುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಇದು ಕೂಡ ಕಲರ್ ಚೇಂಜ್ ಆಗ್ತೈತೆ. ಅಂದರೆ ಇದೊಂದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ನಿಧಾನಕ್ಕೆ ಬೇಯಿಸ್ಕೋಬೇಕು ಕಮ್ಮಿ ಉರಿಲೇನೆ. ನೋಡಿ, ಇದು ಕೂಡ ಚೆನ್ನಾಗಿ ಬೆಂದಿದೆ. ನೋಡಿದ್ರಲ್ಲ, ಮನೇಲೇ ಹೋಟೆಲ್ ರೀತಿಯಲ್ಲಿ ಯಾವ ರೀತಿ ಉದ್ದಿನ ವಡೆ ಮಾಡೋದು ಅಂತ ಈಸಿಯಾಗಿ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಕೂಡ ಆರಾಮಾಗಿ ಉದ್ದಿನ ವಡೆನ ಮಾಡ್ಕೋಬೋದು. ನೋಡಿದ್ರಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಖಂಡಿತ ಒಂದ್ಸಲಿ ಮನೇಲಿ ಈ ಥರ ಉದ್ದಿನ ವಡೆ ಮಾಡಿ ನೋಡಿ.
ಮಾಡೋದಂತೂ ಸುಲಭ. ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಇಲ್ಲಿ ವಡೆಗೆ ನಾನು ಇಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ನಿಮ್ಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.